ಎಲ್ಲರಿಗೂ ನಮಸ್ಕಾರ. ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ಜುಲೈ 6ನೇ ತಾರೀಕಿದು ವಿಡಿಯೋ. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡಾಕ್ತೀನಿ. ಎಲ್ಲರೂ ಕೂಡ ಸ್ಟಡಿ ವ್ಲಾಗ್ಸ್ಗಳಿಗೆ ವೆಯ್ಟ್ ಮಾಡಾಕ್ತೀರಿ. ಬಟ್ ನನಗೆ ಈಗ ರೀಸೆಂಟಾಗಿ ವ್ಲಾಗ್ಸ್ಗಳಲ್ಲಿ ಸ್ಟಡಿ ವ್ಲಾಗ್ಸ್ಗಳನ್ನು ಅಪ್ಲೋಡ್ ಮಾಡೋಕ್ಕಾಗಕತ್ತಿಲ್ಲ. ಅದನ್ನು ಕೂಡ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತೀನಿ. ಇವತ್ತು ನಾನು ಬೆಳಗಿನ ಎಲ್ಲ ಕೆಲಸಗಳನ್ನು ಬೇಗ ಮುಗಿಸ್ಕೊಂಡು ಫ್ರೆಶ್ ಆಗಿ ರೆಡಿ ಆಗತ್ತೀನಿ. ಯಾಕಂತಂದ್ರೆ ನಮ್ಮ ಮನೆಯವ್ರು ಇವತ್ತು ಹೊರಗಡೆ ಹೋಗೋಣ ಅಂತ ಹೇಳಿದರು. ಹಸ್ಬೆಂಡ್ ಹೊರಗೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಯಾರು ಅಲ್ಲ ಅಂತಾರೆ. ಅದಕ್ಕೋಸ್ಕರ ಪಟ ಕೆಲಸ ಮುಗಿಸಿ ನಾನು ರೆಡಿಯಾಗಿನೀಗ. ಅವರು ಕೂಡ ಯಾವಾಗಲೂ ಅರ್ಜೆಂಟಲ್ಲೇ ಇರ್ತಾರೆ. ಯಾಕಂದ್ರೆ ಅವರಿಗೆ ಟೈಮ್ ಸಿಗೋದನ್ನೇ ಕಡಿಮೆ. ಸ್ವಂತ ಬಿಸ್ನೆಸ್ ಮಾಡೋರಿಗೆ ಗೊತ್ತಿರ್ತೈತಿ. ಅವರಿಗೆ ಇನ್ನೂ ನೌಕರಿದಾರಿಗಾದ್ರೆ ಸಂಡೇ, ಸ್ಯಾಟರ್ಡೇ ಮತ್ತು ಈ ಗೌರ್ಮೆಂಟ್ ಹಾಲಿಡೇಸ್ ಇದ್ದಾಗ ಸೂಟಿ ಇರ್ತೈತಿ. ಬಟ್ ಈ ರೀತಿ ಬಿಸ್ನೆಸ್ ಇರೋರಿಗೆ ಟೈಮ್ ಸಿಗೋದು ತುಂಬಾ ಕಡಿಮೆ. ಅದಕ್ಕೋಸ್ಕರ ನಾನು ಕೂಡ ಪಟ್ನೆ ರೆಡಿಯಾಗಿ ಈಗ ಕಡೆ ಹೊಂಟೀನಿ. ಆಲ್ರೆಡಿ ಅವರು ರೆಡಿಯಾಗಿ ನಿಂತ್ಬಿಟ್ಟಾರೆ. ನಾವು ಎಲ್ಲ ಕೆಲಸ ಮುಗಿಸಿ ರೆಡಿ ಆಗಬೇಕಲ್ಲ, ಸ್ವಲ್ಪ ಟೈಮ್ ಬೇಕಾಗ್ತೈತಿ. ಈಗ ಎಲ್ಲಿಗೆ ಹೊಂಟೀವಿ ಅಂಥೇಳಿ ನಾನು ಹೇಳ್ತೀನಿ. ಇದು ನಮ್ಮ ಕಲಬುರ್ಗಿದು ತಿಮ್ಮಾಪುರ ಸರ್ಕಲ್. ಅಲ್ಲಿಂದ ನಾವು ನೆಕ್ಸ್ಟ್ ವಿಧಾನಸೌಧದ ಮುಂದೆ ಹಸಿ ಇದಕ್ಕೆ ಹೋಗ್ತೀವಿ. ವೀರಶೈವ ಕಲ್ಯಾಣ ಮಂಟಪ. ಕಲಬುರ್ಗಿಯಲ್ಲಿರೋರಿಗೆ ಸುತ್ತಮುತ್ತಲು ಇರೋರಿಗೆ ವ್ಲಾಗ್ಸ್ಗಳನ್ನು ನೋಡ್ತಿದ್ರೆ ಅಂದರೆ ಗೊತ್ತಿರ್ತದೆ ಅವರಿಗೆ. ವೀರಶೈವ ಕಲ್ಯಾಣ ಮಂಟಪದಲ್ಲಿ ಒಂದು ಗೃಹ ಬಳಕೆ ವಸ್ತುಗಳ ಮೇಳ ನಡೆದೈತಿ. ಅಲ್ಲಿ ನಾವು ಕೆಲವೊಂದಿಷ್ಟು ವಸ್ತುಗಳನ್ನು ನೋಡಿ ತಗೊಳ್ಬೇಕು. ಅಂದ್ರೆ ಮನೆಗೆ ಏನಾರು ಯೂಸ್ ಆಗುವಂತಿದ್ದರೆ ನೋಡಬೇಕು ಅಂಥೇಳಿ ಹೊರಟೀವಿ. ಆಲ್ರೆಡಿ ಈಗ ವೀರಶೈವ ಕಲ್ಯಾಣ ಮಂಟಪ ಬಂತು. ರಾಷ್ಟ್ರೀಯ ಗೃಹ ಬಳಕೆಯ ಮೇಳ ಅಂತೈತಿ. ಒಳಗಡೆ ಹೋಗ್ತಾ ನಿಮಗೆಲ್ಲ ಏನೇನದ ಎಲ್ಲ ತೋರಿಸ್ತೀನಿ. ಬೇಕಿದ್ರೆ ಹೆಲ್ಪ್ ಆಗ್ಬೋದು ಗುಲ್ಬರ್ಗ ಡಿಸ್ಟಿಕ್ನಲ್ಲಿ ಇರೋರಿಗೆ, ಅಥವಾ ಯಾರಾದರೂ ಗುಲ್ಬರ್ಗಕ್ಕೆ ಬಂದಿದ್ರಿ ಅಂತಂದ್ರೆ ಒಂದು ಸರ್ತಿ ಭೇಟಿ ಮಾಡಿರಿ. ಯಾವ್ಯಾವ ರೀತಿಯಾದಂಥ ತೋರಿಸ್ತೀನಿ. ಒಳಗಡೆ ಹೋಗಬೇಕು ಅಂದ್ರೆ 10 ರೂಪಾಯಿ ಟಿಕೆಟ್ ಇರ್ತೈತಿ. ಅದನ್ನ ಕೊಟ್ಟು ನಾವು ಒಳಗಡೆ ಫಸ್ಟಿಗೆ ಸ್ಟಾರ್ಟಿಂಗಲ್ಲೇ ಸ್ಟವ್ ಇದ್ದು, ಜೊತೆಗೆ ಕುಕ್ಕರ್ಸ್ಗಳಿದ್ದು, ಮತ್ತು ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಫರ್ನಿಚರ್ಸ್ಗಳಿದ್ದು. ಅವೇನು ನಮ್ಗೆ ಯೂಸ್ ಇಲ್ಲ ಅಂಥೇಳಿ ನಾವು ಅಷ್ಟು ಲಕ್ಷ್ಯ ಕೊಡಲಿಲ್ಲ. ನೆಕ್ಸ್ಟ್ ಸೋಫಾ ಸೆಟ್ಗಳದು ಕೌಂಟ್ರ್ ಬಂತು. ಅದಾದಮೇಲೆ ಇಲ್ಲಿ ನೋಡ್ಬೋದು ಮಸಾಜ್ ಚೇರ್ಸ್ಗಳಿದ್ದು, ವೈಬ್ರೇಷನ್ ಚೇರ್ಸ್ ಅದೆಲ್ಲ ಇತ್ತು. ಅದನ್ನೆಲ್ಲ ನಾವು ಪರ್ಚೇಸ್ ಮಾಡಲ್ಲ ಅಂಥೇಳಿ ಹಾಗೆ ಮುಂದ್ಗಡೆ ಹೋದ್ವಿ. ಇಲ್ಲಿ ನೋಡ್ಬೋದು ನೀವು, ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಇದು ಮಿನಿ ಕುಕ್ಕರ್ ನೋಡ್ತಾ ಇರ್ಬೋದು ಎಷ್ಟು ಚಂದ ಐತಂತ ಹೇಳಿ. ಶೋಕೇಸಲ್ಲಿ ಇಡಾಕ್ನು ಕೂಡ ಚಂದ ಅನ್ನಿಸ್ತೈತಿ. ಮಕ್ಕಳ ಆಟಿಗೆ ಸಲುವಾಗಿನೇ ಮಾಡಿದ್ದದು. ಮಕ್ಕಳು ಆಟ ಆಡ್ತಿರ್ತಾರಲ್ಲ, ನಿಜವಾದ ಕುಕ್ಕರ್ನೇ ಐತದ. ಅದ್ರೊಳಗೆ ನೀವು ಅನ್ನನೂ ಮಾಡ್ಬೋದು, ಆ ರೀತಿ ಐತಿ. ಬಟ್ ಸೀಟಿ ಇಲ್ಲ, ಜಸ್ಟ್ ಕೊಟ್ಟಾರ, ಸೀಟಿ ಏನಾಗಲ್ಲ. ಈ ರೀತಿಯಾಗಿ ಬೇರೆ ಬೇರೆ ಸೈಜಲ್ಲೂ ಕೂಡ ಕುಕ್ಕರ್ಸ್ಗಳಿದ್ದು. ಮತ್ತು ಅದಾದಮೇಲೆ ಡ್ರೆಸ್ ಕೌಂಟರ್ ಬಂತು. ಫಸ್ಟಿಗೆ ಇಲ್ಲಿ ಕಾಟನ್ ಡ್ರೆಸ್ ಅದಾವು. ಅದಾದಮೇಲೆ ಈ ಕೆಳಗಡೆ ಹೊಂಟಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಮ್ಯಾಟ್ ಮತ್ತು ಕರ್ಟನ್ಸ್ಗಳೆಲ್ಲ ಇದ್ದು, ಟೇಬಲ್ ಕ್ಲಾತ್ ಎಲ್ಲ ಇದ್ದು. ಅದಾದಮೇಲೆ ನೆಕ್ಸ್ಟ್ ನಮ್ಮ ಫೇವ್ರೆಟ್ ಸೆಕ್ಷನ್ ಅನ್ಬೋದು, ಹೆಣ್ಮಕ್ಳದ್ದು ಫೇವ್ರೆಟ್ ಸೆಕ್ಷನ್. ಎಲ್ಲ ಕುರ್ತಿ ಸೆಟ್ಸ್ಗಳಿದ್ದು. ಬಟ್ ಅದನ್ನೇನು ನಾನು ಕೂಡ ಜಾಸ್ತಿ ನೋಡೋಕ್ಕೆ ಹೋಗಲಿಲ್ಲ. ಯಾಕಂದ್ರೆ ಲಾಸ್ಟ್ ಟೈಮ್ ನಮ್ಮ ತಂಗಿ ಊರಿಗೆ ಮೈಸೂರಿಗೆ ಹೋದಾಗ ತುಂಬಾ ಡ್ರೆಸ್ಗಳನ್ನು ಪರ್ಚೇಸ್ ಮಾಡಿದ್ದೆ ಅಲ್ಲಿ. ಅದಾದಮೇಲೆ ನೆಕ್ಸ್ಟ್ ಬಂದಿದೆ ಇದು ಕಿಚನ್ ನೀಡ್ಸ್ ಕೌಂಟರ್. ಇಲ್ಲಿ ನೋಡ್ತಾ ಇರ್ಬೋದು, ಅವರು ತೋರ್ಸಾಕ್ತಾರೆ ಡೆಮೋ. ಕಟ್ಟಿ ಒರ್ಸಕ್ಕೆ, ಕಿಚನ್ ಕಟ್ಟಿ ಒರ್ಸಕ್ಕೆ ಮತ್ತು ಫ್ರಿಜ್ಗಳೆಲ್ಲ ಒರೆಸ್ಬೋದು. ಯೂಸ್ಫುಲ್ ಅನ್ನಿಸ್ತು. ಕಿಚನ್ ಟವಲ್ಸ್ಗಳನ್ನು 2 ಪರ್ಚೇಸ್ ಮಾಡಿದ್ವಿ. ಒಂದು ಅಂಗಡಿಗೋಸ್ಕರ, ಒಂದು ಮನೆಗೋಸ್ಕರ 2 ತೊಗೊಂಡಿವಿ. ಚಲೋ ಅನ್ನಿಸ್ತು ಅಂದ್ರೆ ನೆಕ್ಸ್ಟ್ ಟೈಮ್ ಮತ್ತೆ ತೊಗೊಂಡ್ರಾಯ್ತು ಅಂಥೇಳಿ. ನೆಕ್ಸ್ಟ್ ಹಂಗೆ ಮುಂದೆ ಹೋದಂಗೆ ಉಪ್ಪಿನಕಾಯಿ ಸೆಕ್ಷನ್ ಮತ್ತು ಹಿಂಡಿಗಳಾಗಿರ್ಬೋದು, ಮತ್ತು ಈ ಕುರುಕುರು ಅಂತೀವಲ್ಲ, ಚಕ್ಲಿ ಮತ್ತು ಚೀಪ್ಸ್ಗಳ ಸೆಕ್ಷನ್ ಎಲ್ಲ ಜಾಸ್ತಿನೇ ಇದ್ದು. ನಾವು ಅದನ್ನೆಲ್ಲ ಪರ್ಚೇಸ್ ಮಾಡಲ್ಲ ಅಂಥೇಳಿ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಒಂದು ಮ್ಯಾಜಿಕ್ ಮಸಾಜರ್ ಅಂಥೇಳಿ. ಇದು ನಮ್ಗೆ 2500 ಹೇಳಿದ್ರು, ಕಡಿಮೆ ಮಾಡಿ ಕೊಟ್ಟಾರ. ನೀವು ಕೂಡ ಪರ್ಚೇಸ್ ಮಾಡ್ಬೋದು. ತುಂಬಾ ಯೂಸ್ಫುಲ್ ಐತಿ, ವರ್ತ್ ಅನ್ನಿಸ್ತೈತಿ ನನಗಂತೂ. ಮತ್ತು ಅದರಲ್ಲಿ ಬೇರೆ ಬೇರೆ
ಏನು ಫ್ರಂಟಲ್ಲಿ ಗ್ರೀನ್ ಕಲರ್ದು ಏನು ಕಾಣಾಗ್ತದಲ್ಲ ಅದರಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇರ್ತಾವೆ. ಅಂದ್ರೆ ಸ್ಪೈನಲ್ ಕಾರ್ಡ್ ಮಸಾಜಿಗೆ ಬೇರೆ, ಹೆಡ್ ಮಸಾಜಿಗೆ ಬೇರೆ, ಮತ್ತು ಅಂಗಾಲಿಗೆ ಬೇರೆ, ಮೊಣಕಾಲಿಗೆ ಬೇರೆ, ಈ ರೀತಿ ಬೇರೆ ಬೇರೆ ಆಪ್ಷನ್ಸ್ಗಳದಾವು. ನಮಗೆ ತುಂಬಾ ಯೂಸ್ಫುಲ್ ಅನ್ನಿಸ್ತು, ಅದಕ್ಕೋಸ್ಕರ ನಾವು ಪರ್ಚೇಸ್ ಮಾಡಿದ್ವಿ. ಇದು ಯೂಸ್ ಕೂಡ ಮಾಡೀವಿ, ಚಲೋ ಅನಿಸೈತಿ. ಅದರದ್ದು ಡೆಮೋ ಕೂಡ ನಿಮಗೆ ತೋರಿಸ್ತೀನಿ ಪೂರ್ತಿಯಾಗಿ ಒಂದು ಸರ್ತಿ ತೋರಿಸ್ತೀನಿ. ಅದಾದಮೇಲೆ ನೆಕ್ಸ್ಟ್ ಅದ್ರ ಪಕ್ಕದಲ್ಲೇ ಈ ರೀತಿ ಇಯರಿಂಗ್ಸು ಮತ್ತು ಹೇರ್ ಬ್ಯಾಂಡ್ಸು ಮತ್ತು ಕ್ಲಿಪ್ಸ್ ಎಲ್ಲ ಇದ್ದು, ಬಟ್ ಜಸ್ಟ್ ವಿಡಿಯೋ ಮಾಡಿದೆ. ಯಾಕಂದ್ರೆ ಲಾಸ್ಟ್ ಟೈಮ್ ನಾನು ಅಮ್ಮನ ಮನೆಗೆ ಹೋದಾಗ ಅವ್ರದ್ದು ಪಾರ್ಲರ್ ಸಾಮಾನೆಲ್ಲ ಇದ್ದು, ಹಾಗಾಗಿ ನಾನು ಬಹಳಷ್ಟು ತೊಗೊಂಡು ಬಂದೀನಿ. ಯಾವಾಗಲೂ ಹೋದಾಗ ಅಲ್ಲಿನೇ ತೊಗೊಂಡು ಬರ್ತೀನಿ. ಮತ್ತು ಇನ್ನೇನಾದರೂ ಸ್ವಲ್ಪ ಅರ್ಜೆಂಟಲ್ಲಿ ಬೇಕಾಗಿತ್ತು ಅಂದ್ರೆ ಅಷ್ಟೇ ಹೊರಗಡೆ ಖರೀದಿ ಮಾಡ್ತೀನಿ. ಆಲ್ಮೋಸ್ಟ್ ಎಲ್ಲ ಸ್ಟಿಕ್ಕರ್ಸ್ ಎಲ್ಲನೂ ಎಕ್ಸ್ಟ್ರಾನೇ ಅದಾವೆ. ಒಂದು ಸರ್ತಿ ವಿಡಿಯೋ ಮಾಡಿ ತೋರಿಸ್ಬಿಡ್ತೀನಿ. ನೆಕ್ಸ್ಟ್ ಕೂಡ ಕಿಚನ್ ನೀಡ್ಸ್ ಇತ್ತು. ಅದಾದಮೇಲೆ ನೆಕ್ಸ್ಟ್ ಕೌಂಟರಲ್ಲಿ ನಮ್ಮ ಮನೆಯವ್ರ ಫೇವ್ರೆಟ್ ರಾಗಿ ಪಾಪಡ್ ಇದ್ದು, ಅವರು ರಾಗಿ ಹಪ್ಪಳ ಆಗಿರ್ಬೋದು, ರಾಗಿ ಪಾಪಡ್ ಆಗಿರ್ಬೋದು ತುಂಬಾ ಇಷ್ಟಪಡ್ತಾರೆ. ಟೇಸ್ಟ್ನೂ ಕೂಡ ಭಾಳಷ್ಟು ಚೆನ್ನಾಗಿರ್ತೈತಿ. ಈ ರೀತಿ ಮೇಳದಾಗ ಹೋದಾಗ ನಾವು ಖರೀದಿ ಮಾಡೇ ಇರ್ತೀವಿ. ಅದನ್ನು 100 ರೂಪಾಯಿಗೆ 3 ಪ್ಯಾಕೆಟ್ ಅಂದರೂ ತೊಗೊಂಡ್ವಿ. ಅದಾದಮೇಲೆ ನೆಕ್ಸ್ಟ್ ಸ್ವೆಟರ್ ಸೆಕ್ಷನ್ ಇತ್ತು. ಅದರ ಸ್ವೆಟ್ರ್ ಒಂದು ಸೆಲೆಕ್ಟ್ ಮಾಡಿದ್ದೆ, ಅದು ಡ್ಯಾಮೇಜ್ ಆಗಿಬಿಟ್ಟಿತ್ತು. ಅದಕ್ಕಾಗಿ ಅದನ್ನೇನು ತೊಗೊಳಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಕೆಳಗಡೆ ಇಳಿದು ಬಂದಮೇಲೆ ಲಾಸ್ಟ್ ಕೌಂಟ್ರೆ ಸ್ವೆಟ್ರದು. ಅದಾದಮೇಲೆ ಫುಡ್ ಸೆಕ್ಷನ್ ಇತ್ತು. ಆದ್ರೆ ಬಜ್ಜಿ ಏನೋ ತೊಗೊಂಡ್ವಿ ಒಂದು ಪ್ಲೇಟ, ಬಟ್ ತುಂಬಾ ಆಯಿಲಿ ಆಗಿತ್ತು. 50 ರುಪೀಸ್ಗೆ 4 ಬಜ್ಜಿ ದೊಡ್ಡ ಸೈಜಲ್ಲಿ ಸಿಗ್ತೈತಿ. ಬೇಕಿದ್ರೆ ನೀವು ನೋಡಿ ಹೋದಾಗ ಒಂದು ಸರ್ತಿ ನೋಡಿ. ಟೇಸ್ಟ್ ಆಗಿತ್ತು, ಬಟ್ ತುಂಬಾ ಆಯಿಲಿ ಆಗಿತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಆಲ್ರೆಡಿ ನಾವೀಗ ಮನೆ ಮುಂದದೀವಿ. ನೋಡ್ತಾ ಇರ್ಬೋದು, ಆಲ್ರೆಡಿ ನಮ್ಮ ಮನೆ ಬಂದುಬಿಡ್ತು. ಮನೆಗೆ ಬರ್ತಿದ್ದಂಗೆ ಟೈಮ್ ತೋರಿಸ್ತೀನಿ ಆಗೈತೆ ಅಂತ ಹೇಳಿ. ನಾವು 1 ಗಂಟೆಗೆ ಹೋಗಿದ್ವಿ. 2:30 ಆಲ್ರೆಡಿ 2:30 ಕರೆಕ್ಟಾಗಿದ್ದು ನೋಡ್ರಿ. 2:30ಗೆ ಆಲ್ರೆಡಿ ನಾವು ಮನೆಯಾಗಿದ್ವಿ. 1:30 ತಾಸಲ್ಲಿ. ಅದರ ಜೊತೆಗೆ ಸ್ವಲ್ಪ ಬೇರೆ ಕೆಲಸನೂ ಇತ್ತು, ಅದು ಮುಗಿಸ್ಕೊಂಡು ಇಷ್ಟು ಫಾಸ್ಟಾಗಿ ಮುಗಿಸ್ತಾರೆ ನಮ್ಮ ಮನೆಯವ್ರು. ಎಲ್ಲರ ಕರ್ಕೊಂಡು ಹೋದ್ರೆ ಪಟ ಮುಗಿಸ್ಬಿಡ್ತಾರೆ, ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ಸ್ವಲ್ಪ ಮನೆಗೆ ಬರೋಣನೆ ಮಷಿನೆಲ್ಲ ಚೆಕ್ ಮಾಡಿಕೊಂಡು, ಮಸಾಜ್ ಮಷಿನನ್ನು ಚೆಕ್ ಮಾಡಿಕೊಂಡು ನನ್ನ ಮುಂದಿನ ಮಧ್ಯಾಹ್ನದ ರೊಟೀನನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ. ಹೊರಗಡೆ ತುಂಬಾ ಗಾಳಿ ಇತ್ತು. ವಾಷಿಂಗ್ ಮಿಷಿನ್ಗೆ ಹಾಕಿದ ಬಟ್ಟೆ ಎಲ್ಲ ಈಗ ಒಣಗಿ ಹಾಕಾಕತ್ತೀನಿ. ಬಟ್ ಕ್ಲಿಪ್ಸ್ಗಳು ಕೂಡ ತರಬೇಕು. ನಾನು ಏನೋ ಜುಗಾಡ್ ಮಾಡಿ ನನ್ನ ಕ್ಲಿಪ್ಸ್ಗಳನ್ನು ಹಾಕಾಕತ್ತೀನಿ. ಎಲ್ಲ ಕ್ಲಿಪ್ಸ್ಗಳು ಹಾಳಾಗಿಬಿಟ್ಟವು. ಅದನ್ನು ಕೂಡ ತರಬೇಕಿತ್ತು. ನಾನು ನೆನಪಾರ್ಬಿಟ್ಟೆ ಅಲ್ಲಿದ್ದು, ಬಟ್ ಏನೋ ನೋಡೋದ್ರೊಳಗೆ ನೆನಪಾರ್ಬಿಟ್ಟೆ. ನೆಕ್ಸ್ಟ್ ಟೈಮ್ ಮತ್ತು ಹೋದಾಗ ತೊಗೊಂಡು ಬರ್ತೀನಿ. ಮನೆಗೆ ಬಂದ ತಕ್ಷಣವೇ ನೆಕ್ಸ್ಟ್ ಡ್ಯೂಟಿ ಹಾಗೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ. ಕುಂತ್ವಿ ಅಂತಂದ್ರೆ ಬೇಜಾರಾಗಿಬಿಡ್ತೈತಿ. ನಮ್ಮ ಕೆಲಸಗಳನ್ನು ಮುಗಿಸ್ಕೊಂಡು ಕುಂತಾಗ ಏನೋ ಸಮಾಧಾನ. ಬರೋಣನೆ ನಾನು ನನ್ನ ಕೆಲಸವನ್ನು ಮುಗಿಸ್ಕೊಳಕತ್ತೀನಿ. ಇದಾದಮೇಲೆ ನಾನು ಸ್ಟಿಚಿಂಗ್ ಕೂಡ ಸ್ಟಾರ್ಟ್ ಮಾಡಬೇಕು. ಈಗ ನಾನು 2-3 ದಿವಸದಲ್ಲಿ ಬಹಳಷ್ಟು ಸ್ಟಿಚಿಂಗ್ ಕೆಲಸಗಳನ್ನು ಮಾಡ್ಕೊಳ್ಳುವುದಾವು. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಹೊರಗಡೆ ಎಲ್ಲ ಹೋಗಿ ಬಂದಮೇಲೆ ಈಗ ಕರೆಕ್ಟಾಗಿ 3 ಗಂಟೆ ಆಗೈತಿ. ಈಗ ನಾನು ಏನೋ ಸ್ಟಿಚ್ ಮಾಡಬೇಕು ಅಂತ ತೊಗೊಳಕತ್ತೀನಿ. ಇದು ಕೂಡ ಅರ್ಜೆಂಟೇ ಅದಾವು. ಒಂದೊಂದು ಡೈಲಿ ಒಂದು ಸ್ಟಿಚ್ ಮಾಡಿದ್ನಂದ್ರೆ ಮುಗಿತಾವಿಲ್ಲ ಅಂದ್ರೆ ಹಾಗೆ ಪೆಂಡಿಂಗ್ ಉಳಿದ್ಬಿಡ್ತಾವು. ಇದರಲ್ಲಿ ನಾನು 2 ವರ್ಷದ ಮಗುವಿಗೆ ಕಾರ್ಡ್ ಸೆಟ್ಟನ್ನು ಸ್ಟಿಚ್ ಮಾಡಬೇಕಾಗೈತಿ. ಅದನ್ನು ಅವರು ಡಿಸೈನ್ ಕಳಿಸ್ತಾರೆ. ಅದಾದಮೇಲೆ ನಾನು ಸ್ಟಿಚ್ ಮಾಡ್ತೀನಿ. ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡೀನಿ ಲೇಡೀಸ್ ಕ್ರೇಜ್ ಚಾನಲ್ಗೆ, ಬಟ್ ಏನಾಗ್ತದೋ ಗೊತ್ತಿಲ್ಲ. ನೆಕ್ಸ್ಟ್ ಇದು ಇನ್ನೊಂದು ಪೀಸ್ ಕಾಣಾಗ್ತದಲ್ಲ ಫ್ಲವರ್ದು, ಅದು ತೋರ್ಸ್ಲಿಕ್ಕಾಗಲಿಲ್ಲ, ಹಾಗೆ ನೆನಪಾರ್ಬಿಟ್ಟೆ. ಅದರಲ್ಲಿ ನಾನು ಈಗ ಲೆಹೆಂಗಾ ಬ್ಲೌಸನ್ನು ಸ್ಟಿಚ್ ಮಾಡಬೇಕು. ಅಂದ್ರೆ ನಾರ್ಮಲ್ ಬ್ಲೌಸಲ್ಲ, ಸ್ವಲ್ಪ ಬೇರೆ ಥರ ಕ್ರಾಪ್ ಟಾಪ್ ಥರ ಸ್ಟಿಚ್ ಮಾಡೋದೈತಿ. ಅದನ್ನೆಲ್ಲ ವಾಟ್ಸಪ್ಪಲ್ಲಿ ಡಿಸೈನ್ ಕಳಿಸಿರ್ತಾರೆ ಅವರು. ಅದೇ ರೀತಿಯಾಗಿ ನಾನು ಸ್ಟಿಚ್ ಮಾಡಬೇಕು. ಈಗ ಸ್ಟಾರ್ಟ್ ಮಾಡ್ಕೊಳಕ್ತೀನಿ. ಫಸ್ಟಿಗೆ ಮೊದಲು ಕೆಲಸನೇ ಸ್ಟಿಚಿಂಗ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಥ್ರೆಡ್ ಅದೆಲ್ಲ ಚೆಕ್ ಮಾಡ್ಕೋತೀನಿ. ಅದಕ್ಕೆ ಜೊತೆಗೆ ಅದ್ರ ಬೇಕಾಗಿರುವಂತಹ ಲೈನಿಂಗ್ ಕೂಡ ಒಂದು ಸರ್ತಿ ಚೆಕ್ ಮಾಡ್ಕೊಂಬಿಡ್ತೀನಿ. ನೆಕ್ಸ್ಟ್ ಕೆಲಸವನ್ನು ಸ್ಟಾರ್ಟ್ ಮಾಡ್ಕೋತೀನಿ. ಲೈನಿಂಗ್ ಕೂಡ ಇತ್ತು ಮತ್ತು ಥ್ರೆಡ್ ಕೂಡ ಇತ್ತು. ಇನ್ನೊಂದು ಲೈನಿಂಗ್ ಸ್ವಲ್ಪ ಕಡಿಮೆ ಬೀಳ್ತೈತಿ, ತರಿಸ್ಬೇಕು. ಬಟ್ ಈಗ ಸ್ಟಾರ್ಟ್ ಮಾಡೋದಕ್ಕೆ ಐತಿ. ಅದನ್ನೆಲ್ಲ ಸ್ಟಾರ್ಟ್ ಮಾಡಿಕೊಂಡು ವಿಡಿಯೋ ಮಾಡಬೇಕು ಅನ್ನೋಷ್ಟರಲ್ಲಿ ನಮ್ಮ ಮನೆಯವರು ಸಾಯಂಕಾಲದ ಟೈಮಲ್ಲಿ ಊಟಕ್ಕೆ ಬಂದರು. ಕಟ್ ಮಾಡಿಟ್ಟಿನಿ, ಬಟ್ ಇನ್ನೂ ಹೊಲಿಯೋದಕ್ಕೆ ಸ್ಟಾರ್ಟ್ ಮಾಡಿಲ್ಲ.
ಬಂದ ತಕ್ಷಣವೇ ಹುಡುಗರು ಕೂಡ ಬಂದಿರ್ತಾರೆ. ಅದೇ ಟೈಮಲ್ಲಿ ಎಲ್ಲರೂ ಕೂಡ ಈ ರೀತಿಯಾಗಿ ದಾಂಡ್ಲಿ ಸ್ಟಾರ್ಟ್ ಮಾಡಿಬಿಡ್ತಾರೆ ಮನೆಗೆ ಬಂದ ತಕ್ಷಣವೇ. ಈಗ ಟೈಮ್ ನೋಡ್ತಾ ಇರ್ಬೋದು ನೀವು, ಟೈಮ್ ತೋರಿಸ್ತೀನಿ. 5 ಗಂಟೆ ಆಗೈತಿ. ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು 3 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೆ. ಬಟ್ ನಡು ಹಾಗೆ ಸ್ವಲ್ಪ ಕಾಲ್ ಬಂತು, ಮಾತಾಡಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಟೀನಿ. ಇನ್ನೇನು ಸ್ಟಿಚಿಂಗ್ ಸ್ಟಾರ್ಟ್ ಮಾಡಬೇಕು. ಅಷ್ಟರೊಳಗೆ ಸಾಯಂಕಾಲದ ಡ್ಯೂಟಿ ಸ್ಟಾರ್ಟ್ ಆಗೈತಿ. ನಮ್ಮ ಮನೆಯವ್ರಿಗೆ ಸಾರು ಅನ್ನ ಉಂಡು ಹೋಗ್ತಾರೆ. ಬಟ್ ಉಪ್ಪಿಟ್ಟು ಮಾಡಿದ್ರಾಯ್ತು ಅಂಥೇಳಿ ನಾನು ಉಪ್ಪಿಟ್ಟು ಮಾಡಾಕ್ತೀನಿ. ಸ್ವಲ್ಪ ನಾನು ಹೋಟೆಲ್ ಸ್ಟೈಲ್ನಲ್ಲೇ ಸಣ್ಣ ರವದ್ದು ಉಪ್ಪಿಟ್ಟು ಮಾಡ್ತೀನಿ. ಅದನ್ನು ಬೇಕಿದ್ರೆ ಶೇರ್ ಮಾಡ್ತೀನಿ, ವಿಡಿಯೋ ಕೂಡ ಮಾಡಿಟ್ಟೀನಿ. ಇನ್ನೊಂದು ಸ್ವಲ್ಪ ಅದರದ್ದು ವಿಡಿಯೋ ಎಡಿಟಿಂಗ್ ಮಾಡಬೇಕಷ್ಟೆ, ಅದನ್ನು ಕೂಡ ಶೇರ್ ಮಾಡ್ತೀನಿ. ತುಂಬಾ ಟೇಸ್ಟಿಯಾಗಿರ್ತೈತಿ. ಯಾವ ರೀತಿ ಮಾಡ್ತೀನಿ ಅಂಥೇಳಿ ನೋಡ್ಬೋದು ನೀವು ನನ್ನ ಚಾನಲಲ್ಲಿ. ಈಗ ನಾನು ಒಗ್ಗರಣೆ ಹಾಕ್ಕೊಳಕ್ತೀನಿ. ಉದ್ದಿನಬೇಳೆ ಒಗ್ಗರಣೆನೇ ಇದಕ್ಕೆ ಟೇಸ್ಟ್ ಕೊಡೋದು ಜಾಸ್ತಿ. ನೀವು ಕಡಲೆಬೇಳೆದು ಹಾಕ್ಕೋಬೇಡ್ರಿ, ಉದ್ದಿನಬೇಳೆನೇ, ಬರೀ ಉದ್ದಿನಬೇಳೆ ಹಾಕ್ಕೊಂಡ್ರಾಯ್ತು ಒಗ್ಗರಣೆಗೆ. ಜೀರಿಗೆ, ಸಾಸಿವೆ ಮತ್ತು ಮೆಣಸಿನ್ಕಾಯಿ, ಕರಿಬೇವು ಇವೆಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೋತೀನಿ. ಮತ್ತು ಏನೇನು ಆ್ಯಡ್ ಮಾಡ್ತೀನಿ ಸ್ಟೆಪ್ ಬೈ ಸ್ಟೆಪ್ನು ಗೊತ್ತಾಗಬೇಕಲ್ಲ, ಅದನ್ನೇ ಡೀಟೇಲಾಗಿ ಸಪ್ರೇಟ್ ವಿಡಿಯೋ ಮಾಡಿ ತೋರಿಸ್ತೀನಿ. ಇದರಲ್ಲಿನೇ ಅಂತಂದ್ರೆ ಫುಲ್ ಲೆಂಗ್ದಿ ಆಗಿಬಿಡ್ತೈತಿ, ಅದಕ್ಕೋಸ್ಕರ. ಮತ್ತು ನೀವು ನೋಡ್ತಾ ಇರ್ಬೋದು 3 ಒಲೆನೂ ಕೂಡ ಚಾಲು ಅದಾವು. ಒಂದು ಒಲೆ ಒಳಗೆ ಒಂದು ಸ್ಟವ್ ಮೇಲೆ ನಾನು ರವೆ ಹುರ್ಕೊಳಾಕ್ತಿದ್ದೆ, ಒಂದು ಸ್ಟವ್ ಮೇಲೆ ಒಗ್ಗರಣೆ ಹಾಕ್ಕೊಳಾಕ್ತೀನಿ, ಇನ್ನೊಂದು ಸ್ಟವ್ ಮೇಲೆ ನೀರು ಕಾಯಕ್ಕಿಟ್ಟೀನಿ. ರವೆ ಆಲ್ರೆಡಿ ಹುರ್ಕೊಳ್ಳೋದು ಮುಗ್ದೈತಿ. ಬಟ್ 3 ಕೂಡ ಒಮ್ಮೆನೇ ಸ್ಟಾರ್ಟ್ ಮಾಡಿದ್ದೆ ನಾನು. ಹಾಗೆ ರವೆ ಹುರ್ಕೊಂಡಿನಿ, ಒಗ್ಗರಣೆನೂ ಕೂಡ ಹಾಕೀನಿ. ನೆಕ್ಸ್ಟಲ್ಲಿ ಕುದಿಯೋದಕ್ಕೆ ಲೇಟ್ ಆಗಬಾರ್ದು ಅಂಥೇಳಿ ನೀರು ಕೂಡ ಕುದಿಯೋಕೆ ಇಟ್ಬಿಟ್ಟಿನಿ ನಾನು. ಒಗ್ಗರಣೆ ಹಾಕಿದಾದ್ಮೇಲೆ ನೀರು ಕುದಿಯೋಕೆ ಇಡ್ತೀನಿ ಟೈಮ್ ಇದ್ದಾಗ. ಬಟ್ ಈಗ ಸ್ವಲ್ಪ ಅರ್ಜೆಂಟಲ್ಲಿ ಇದ್ನಲ್ಲ, ನೀರು ಕೂಡ ಕಾಯಕ್ಕೆ ಇಟ್ಬಿಟ್ಟಿನಿ. ಒಗ್ಗರಣೆ ಉಳ್ಳಾಗಡ್ಡಿ ಅದೆಲ್ಲ ಬೆಂದಾದ್ಮೇಲೆ ಆಯಿತು, ಇದಕ್ಕೆ ಕುದಿದ ನೀರು ಹಾಕೋಣ, ಆಯಿತು ಕುದಿಯೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೈತಿ. ಅದು ಕೂಡ ಜಸ್ಟ್ ರವೆ ಹಾಕ್ಕೊಂಡ್ರೆ ಉಪ್ಪಿಟ್ಟು ರೆಡಿ ಆಗಿಬಿಡ್ತೈತಿ. ಈ ರೀತಿ ಭಾಳಷ್ಟು ಟೈಮ್ ಮೇಂಟೈನ್ ಮಾಡಿ ನಾನು ಈ ರೀತಿ ಅಡುಗೆ ಮಾಡ್ತಿರ್ತೀನಿ. ಸಾಯಂಕಾಲದ ಟೈಮಲ್ಲಿ ಆಗಿರ್ಬೋದು, ಅದು ಸ್ಪೆಷಲಾಗಿ ನಾನು ಓದ್ಕೊಳ್ಳೋ ಟೈಮಲ್ಲಿ ಅಂತೂ ಇದೇ ರೀತಿಯೇ ಮಾಡೋದು. 2-3 ಕೆಲಸಗಳನ್ನು ಒಟ್ಟಿಗೆ ಮಾಡಿದಾಗ ಈ ಜಾಯಿಂಟ್ ಫ್ಯಾಮ್ಲಿಯಲ್ಲಿ ಕೆಲಸ ಮುಗಿಸ್ಕೊಳಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಮುಂಜಾನೆ ಚಂತನ ಆದ್ರೂ ಕೂಡ ನಮ್ಮ ಕೆಲಸ ಮುಗಿಯಂಗಿಲ್ಲ. ಈಗ ನಮ್ಮ ಮನೆಯವ್ರಿಗೆ ನಾಷ್ಟ ಕೊಟ್ಟು ಅವ್ರಿಗೆ ಸ್ವಲ್ಪ ಟೀ ಮಾಡಿ, ಮಾವರಿಗೆ ಮತ್ತು ಅತ್ತಿ ಮಾವರಿಗೆಲ್ಲರಿಗೆ ಟೀ ಮಾಡಿ ಕೊಟ್ಟಾದಮೇಲೆ ನೆಕ್ಸ್ಟ್ ನಾನು ಡ್ಯೂಟಿ ಸ್ಟಾರ್ಟ್ ಮಾಡ್ಕೋತೀನಿ. ಈ ಮಧ್ಯದಲ್ಲಿ ನಾನು ಇಂಥ ಕೆಲಸದಲ್ಲೂ ಕೂಡ ನಾನು ಸ್ಟಿಚಿಂಗ್ ವಿಡಿಯೋಸ್ करती हूँ, नहीं तो वीडियोस एडिट करती हूँ, और इसके साथ मुझे पढ़ाई भी करना है, क्योंकि मैं ಏನಾದರೂ ಅಬ್ಜೆಕ್ಷನ್ ಇತ್ತಂದ್ರೆ ಅದನ್ನು ಕೊಡ್ತಾರೆ. PSTRದು CNR ಬರಬೇಕು ಮತ್ತು ಇನ್ನೂ ನೋಟಿಫಿಕೇಷನ್ ಆಗಬೇಕು. ತುಂಬಾ ಟೈಮ್ ಐತಿ. ಆಲ್ರೆಡಿ ನಾನು ಈಗ ಕುಂತಿರೋದ್ರಿಂದ PSTRದು ಗ್ಯಾರಂಟಿ ಇಲ್ಲಲ್ಲ. ಹೀಗಾಗಿ ನನಗೆ ಓದಬೇಕು, ಇದರಲ್ಲಿ ಯೂಟ್ಯೂಬಲ್ಲೇ ಮುಂದುವರಿಬೇಕು. ಈ ರೀತಿಯಾಗಿ 2 ಹಾದಿಗಳು ಕಾಣಕತ್ತಾವು. ಯಾವ ಹಾದಿ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದು ನನಗೆ ಇನ್ನೂ ಡಿಸೈಡ್ ಮಾಡ್ಕೊಳಕ್ಕಾಗಕತ್ತಿಲ್ಲ. ಬಟ್ ಆದರೂ ನಿಮ್ಗೆ ಮೋಟಿವೇಶನ್ ಸಲುವಾಗಂತೂ ನಾನು ಎಕ್ಸಾಮ್ಗೆ ಅದು ನಾನು ಮೋಟಿವೇಟ್ ಮಾಡೇ ಮಾಡ್ತೀನಿ. ಓದ್ತೀನಿ ನಾನು, ಇಲ್ಲ ಅಂತಲ್ಲ, ಎಕ್ಸಾಮ್ ಕೂಡ ಪ್ರಿಪೇರ್ ಆಗ್ತೀನಿ. ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ. ಮತ್ತು ನೋಡ್ತಾ ಇರ್ಬೋದು, ಕೆಲಸ ಎಲ್ಲ ಮುಗಿಸಿ ನಾನು ಮೇಲ್ಗಡೆ ಬಂದು ಈ ಬಟ್ಟೆಯಲ್ಲಿ ಸ್ಕರ್ಟನ್ನು ಸ್ಟಿಚ್ ಮಾಡೀನಿ. ನೆಕ್ಸ್ಟ್ ನಾನು ಈಗ ಬ್ಲೌಸ್ ಕೂಡ ಸ್ಟಿಚ್ ಮಾಡಬೇಕು. ಈ ರೀತಿಯಾಗಿ ಸ್ಕರ್ಟ್ ಸ್ಟಿಚ್ ಮಾಡಿಟ್ಟಿನಿ. ವಿಡಿಯೋವನ್ನು ಲೇಡೀಸ್ ಕ್ರೇಜ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ, ನೋಡ್ಬೋದು ನೀವು. ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಧನ್ಯವಾದಗಳು.